ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಎಕನಾಮಿಕ್ಸ್ ಲೆಸನ್ ಮನಿ ಆ್ಯಂಡ್ ಕ್ರೆಡಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಇದು ಕಂಟಿನ್ಯೂಷನ್ ಪಾರ್ಟ್ ಅಥವಾ ಪಾರ್ಟ್ 2. ಓಕೆನಾ? ಸೊ ಈಗ ನೋಡೋಣ. ಟೈಪ್ಸ್ ಆಫ್ ಕ್ರೆಡಿಟ್. Credit refers to an agreement in which the lender supplies the borrower with money, goods or services in terms for the promise of future payment. In India, we have two different forms of credit, namely formal credit sector and informal credit sector. ಸೊ ಇಲ್ಲಿ ಕ್ರೆಡಿಟ್ ಅಂದರೆ ಏನು? ಸಾಲ ಅಲ್ವಾ? ಸೊ ಸಾಲ ಏನು ಮಾಡ್ತೀವಿ? ಒಂದು ಅಗ್ರಿಮೆಂಟ್. ಸೊ ಒಂದು ಅಗ್ರಿಮೆಂಟ್ ಬಿಟ್ವೀನ್ ಟೂ ಪರ್ಸನ್ಸ್, ಅವರು ಲೆಂಡರ್ ಮತ್ತು ಸಪ್ಲೈಯರ್ ಬಗ್ಗೆ ಆಗಿರ್ಬೋದು ಅಥವಾ ಬಾರೋವರ್, ಸೊ ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ತೊಗೋಬೋದು ಅಥವಾ ದುಡ್ಡನ್ನೇ ತೊಗೋಬೋದು. ಏನಕ್ಕೆ ತೊಗೋತಾರೆ? ಇನ್ನೊಂದು ಪರ್ಪಸ್ಗೋಸ್ಕರ ತೊಗೋತಾರೆ ಅಂತ ಇಟ್ಕೊಳ್ಳಿ. ಸೊ ಏನಲ್ಲಿ ಪ್ರಾಮಿಸ್ ಆಗಿರುತ್ತೆ ಅಂದರೆ, ತೊಗೊಳ್ಳೋರು ಏನು ಹೇಳ್ತಾರೆ, ನಾನು ಈ ಫ್ಯೂಚರ್ ಡೇಟಲ್ಲಿ ನಿಮಗೆ ಪೇಮೆಂಟ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ದುಡ್ಡು ಕೊಟ್ಟಿರ್ತಾರೋ ಅವ್ರಿಗೆ ಹೇಳೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಹತ್ರ ನೀವು ಒಂದು 1000 ರೂಪೀಸ್ ತೊಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಸೊ ತೊಗೊಂಡಿರೋರು ನೀವು ನಾನು 1 ಮಂತ್ 2 ಮಂತ್ ಬಿಟ್ಕೊಂಡು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ಗೆ ಹೇಳ್ತೀರಲ್ಲ. ಸೊ ಆ ದುಡ್ಡನ್ನ ನೀವು ತೊಗೊಂಡಿರೋದು ಕ್ರೆಡಿಟ್, ಸಾಲ. ಇವಾಗ ನಮ್ಮ ಇಂಡಿಯಾದಲ್ಲಿ 2 ಟೈಪ್ಸ್ ಇದೆ ಸಾಲ. ಯಾವುದಪ್ಪ ಅಂದರೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್. ಈಗ ಫಸ್ಟು ಇನ್ಫಾರ್ಮಲ್ ಕ್ರೆಡಿಟ್ ಸೆಕ್ಟರ್. The system of informal credit by indigenous banks dates back to ancient time in India. The informal credit sector includes the indigenous banks who are called as shroffs, mahajans, sheds, saukar, chettis. They are basically the money lenders. ಸೊ ಯೂಶ್ವಲಿ ನೀವು ಕೇಳಿರ್ತೀರಲ್ಲ, ನಿಮ್ಮ ಹಳ್ಳಿಗಳ ಕಡೆ ಆಗಿರ್ಬೋದು ಇಲ್ಲ ಸಿಟಿಗಳ ಕಡೆನೇ ಆಗಿರ್ಬೋದು. ಸೊ ನಾವು ಯಾವ ಥರ ಹೋಗ್ಬಿಟ್ಟು ಅಲ್ಲಿ ಸಾವುಕಾರ ಹತ್ರ ಹೋದ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದೀರಾ, ಮತ್ತು ಈ ಥರ ಶೆಟ್ಟರ್ ಹತ್ರ ಹೋದ್ರೆ ದುಡ್ಡು ಕೊಡ್ತಾರೆ ಅಂತ ಕೇಳಿದ್ದೀರಾ. ಸೊ ಅವ್ರೇನು ಫ್ರೀ ಆಫ್ ಕಾಸ್ಟ್ ಕೊಡಲ್ಲ, ಅದಕ್ಕೆ ಅವ್ರು ಇಂಟ್ರೆಸ್ಟು ಚಾರ್ಜ್ ಮಾಡ್ತಾರೆ. ಸೊ ತುಂಬ ಏನ್ಷಿಯಂಟ್ ಪೀರಿಯಡಿಂದನೇ ನಮಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಮನಿ ಲೆಂಡರ್ಸ್ನ ನೋಡ್ಬೋದು. Until the middle of the 19th century, indigenous banks were a central part of the ಫಿನಾನ್ಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಸೊ 19th ಸೆಂಚುರಿವರೆಗೂ ಸೊ ಈ ರೀತಿ ಮನಿ ಲೆಂಡರ್ಸೇ ತುಂಬ ಇಂಪಾರ್ಟೆಂಟ್ ಆಗಿದ್ರು. ದ ಅಡ್ವೆಂಟ್ ಆಫ್ ದ ಯುರೋಪಿಯನ್ ಬ್ಯಾಂಕರ್ಸ್ ಡಿಸ್ಟ್ರಿಬ್ಯೂಟೆಡ್ ದ ಮೊನೋಪೊಲಿ ಆಫ್ ದೀಸ್ ಇಂಡಿಜಿಯಸ್ ಬ್ಯಾಂಕರ್ಸ್ ಆಸ್ ದ ಎಂಜಾಯ್ಡ್ ಗೌರ್ಮೆಂಟ್ ಪ್ಯಾಟ್ರನೇಜ್ ಇನ್ ಇಂಡಿಯಾ. ಬಟ್ ಡಿಸ್ಪೈಟ್ ದಿಸ್ ಮನಿ ಲೆಂಡರ್ಸ್ ವೇರ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ದಿ ಕ್ರೆಡಿಟ್ ಸಿಸ್ಟಮ್. ಸೊ ಯುರೋಪಿಯನ್ಸ್ ಬ್ಯಾಂಕಿಂಗ್ ಸಿಸ್ಟಮ್ ಬರೋವರೆಗೂ ಸೊ ಈ ಇಂಡಿಜಿಯಸ್ ಬ್ಯಾಂಕ್ಸ್ ಅವರು ತುಂಬ ಒಳ್ಳೆ ರೋಲ್ನ ಪ್ಲೇ ಮಾಡ್ತಿರು. ಆಮೇಲೆ ಏನಾಯಿತು? ಸೊ ಪೋಸ್ಟ್ ಇಂಡಿಪೆಂಡೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಟುಕ್ ಸೀರಿಯಸ್ ಆಫ್ ಇನಿಷಿಯೇಟಿವ್ ಟು ಫ್ರೀ ದ ಕ್ರೆಡಿಟ್ ಸಿಸ್ಟಮ್ ಫ್ರೀ ಫ್ರಮ್ ದಿ ಕ್ಲಚಸ್ ಆಫ್ ದಿ ಮನಿ ಲೆಂಡರ್ಸ್. ಸೊ ಗೌರ್ಮೆಂಟು ತುಂಬ ಇಂಟ್ರೆಸ್ಟ್ ತೊಗೊಂಡು, ಬೇಡ ಈ ಮನಿ ಲೆಂಡರ್ಸು ಯಾರು ದುಡ್ಡು ತೊಗೊಂಡಿರ್ತಾರೋ ಅವ್ರನ್ನ ತುಂಬ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಿದ್ದಾರೆ. ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಏನು ಮಾಡುತ್ತೆ, 14 ಕಮರ್ಷಿಯಲ್ ಬ್ಯಾಂಕ್ಸ್ನ ನ್ಯಾಷನಲೈಸ್ ಮಾಡುತ್ತೆ. ಯಾವಾಗ? 1969 ಮತ್ತು 6 ಬ್ಯಾಂಕ್ಸ್ನ 1918 ಅದು ಸಹ ಕಮರ್ಷಿಯಲೈಸ್ ಮಾಡುತ್ತೆ. ಮತ್ತು ಎಸ್ಟಾಬ್ಲಿಷ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಎಕ್ಸ್ಕ್ಲೂಸಿವ್ ಫಾರ್ ರೂರಲ್ ಇಂಡಿಯಾ ಕ್ರೆಡಿಟ್ ನೀಡ್ಸ್. ಸೊ ಇಲ್ಲಿ ಆಮೇಲೆ ಬ್ಯಾಂಕ್ಸ್ ಏನು ಮಾಡುತ್ತೆ, ಹಳ್ಳಿಗಳ ಕಡೆಯೂ ಸಹ ಬ್ಯಾಂಕ್ಸ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಅದೇ ರೂರಲ್ ಬ್ಯಾಂಕ್ಸು. ಬಟ್ ಅನ್ಫಾರ್ಚುನೇಟ್ಲಿ ಮನಿ ಲೆಂಡರ್ಸ್ ಸ್ಟಿಲ್ ಕ್ಯಾಟರ್ ಟು ಸೀಸಬಲ್ ಶೇರ್ ಇನ್ ರೂರಲ್ ಕ್ರೆಡಿಟ್. ಬಟ್ ಇವಾಗಲೂ ಸಹ ಹಳ್ಳಿಗಳ ಕಡೆ ಈ ಮನಿ ಲೆಂಡರ್ಸೇ ಸ್ವಲ್ಪ ಅವರ ಅಧಿಕಾರನ ಚಲಾಯಿಸ್ತಿದ್ದಾರೆ. ನೆಕ್ಸ್ಟ್ ಫಾರ್ಮಲ್ ಕ್ರೆಡಿಟ್. ಸೊ ಫಾರ್ಮಲ್ ಕ್ರೆಡಿಟ್ ಅಂದರೆ ಏನಪ್ಪ ಅಂದರೆ, ದ ಫಾರ್ಮಲ್ ಕ್ರೆಡಿಟ್ ಸೆಕ್ಟರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಬ್ಯಾಂಕ್ಸ್ ಆ್ಯಂಡ್ ಕೋಆಪರೇಟಿವ್ಸ್. ದೇ ಡು ನಾಟ್ ಚಾರ್ಜ್ ದಿ ಎಕ್ಸಾಬ್ರೆಂಟ್ ಇಂಟ್ರೆಸ್ಟ್ ರೇಟ್ಸ್ ಅಲ್ವಾ. ಸೊ ಬ್ಯಾಂಕ್ಸ್ ಫಾರ್ಮಲ್ ಕ್ರೆಡಿಟ್ ಅಂದರೆ ಬ್ಯಾಂಕ್ಸು ಅವ್ರು ಜಾಸ್ತಿ ಏನೂ ಇಂಟ್ರೆಸ್ಟ್ನ ಚಾರ್ಜ್ ಮಾಡಲ್ಲ, ಬಟ್ ಅವರು ಸಹ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಸೊ ಏನಕ್ಕಪ್ಪ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ ಅಂದರೆ, ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಫಿಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಬಟ್ ಅವ್ರೇನಕ್ಕೋಸ್ಕರ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಚ್ ಈಸ್ ರೆಗ್ಯುಲೇಟೆಡ್ ಆ್ಯಂಡ್ ಸೂಪರ್ವೈಸ್ಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅವರು ಇಂಟ್ರೆಸ್ಟ್ನ ಯಾಕೆ ಚಾರ್ಜ್ ಮಾಡ್ತಾರೆ ಅಂತಂದರೆ, ಯಾರು ಡೆಪಾಸಿಟ್ ಮಾಡ್ತಾರೋ ಅವ್ರಿಗೆ ಇಂಟ್ರೆಸ್ಟ್ ಪೇ ಮಾಡಬೇಕಲ್ವಾ. ಸೊ ಹಾಗಾಗಿ ಅವರು ಲೋನ್ಸ್ಗೆ ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟ್ನ. ಮತ್ತು ಅವರು ರಿಸರ್ವ್ ಬ್ಯಾಂಕ್ ಏನು ಹೇಳುತ್ತೋ ಅದರ ಪ್ರಕಾರ ಅವರು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ.
Banks and deposits. Banks play a vital role in the process of economic development. There is no unanimity in the derivation of the term banks. Few believe that English term bank is derived from Italian word banco, which means bench. For others, it is derived from the German bank, which means joint stock fund or common ಫಂಡ್. ಸೊ ಇಲ್ಲಿ ಬ್ಯಾಂಕು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಇದು ಎಲ್ಲಿಂದ ಈ ವರ್ಡ್ ಬಂದಿದೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಇಂಗ್ಲೀಷ್ ಇದರಿಂದ ಬಂದಿದೆ ಅಂತ ಹೇಳ್ಬಿಟ್ಟು, ಕೆಲವೊಬ್ರು ಇಟಾಲಿಯನ್ ವರ್ಡ್ ಬ್ಯಾಂಕೋಯಿಂದ ಬಂದಿದೆ ಅಂದರೆ ಬೆಂಚ್ ಅಂತ, ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಜರ್ಮನಿಂದ ಬಂದಿದೆ ಬ್ಯಾಂಕ್ ಅನ್ನೋ ಇದರಿಂದ. ಸೊ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕ್ ಅಂದರೆ ಏನು? ದ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1949 ಡಿಫೈನ್ ದ ಟರ್ಮ್ ಬ್ಯಾಂಕಿಂಗ್ ಕಂಪನಿ ಆಸ್ ಎನಿ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಸೊ ಇಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಯಾವುದೇ ಒಂದು ಕಂಪ್ನಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದನ್ನು ನಾವು ಬ್ಯಾಂಕ್ ಅಂತ ಕರಿತೀವಿ. ಮತ್ತು ಬ್ಯಾಂಕಿಂಗ್ ಅಂದರೆ ಏನು ಅಂದರೆ acceptance for the purpose of lending or investment of deposits of money from the public, repayable on demand or otherwise, withdrawable by check, draft, order or otherwise. ಸೊ ಇಲ್ಲಿ ಬ್ಯಾಂಕಿಂಗ್ ಅಂದರೆ ಏನು? ಆ ಆರ್ಗನೈಸೇಷನು ದುಡ್ಡನ್ನ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ಕೊತಾರೆ, ಓಕೆನಾ? ಸೊ ಏನಕ್ಕೋಸ್ಕರ ಕಲೆಕ್ಟ್ ಮಾಡಬೇಕು? ಯಾವುದೇ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಥವಾ ಯಾರಿಗೋ ಲೋನ್ ಕೊಡೋಕ್ಕೋಸ್ಕರ ಅವರು ಆ ದುಡ್ಡನ್ನ ಪಬ್ಲಿಕ್ಕಿಂದ ಡೆಪಾಸಿಟ್ ಮಾಡಬೇಕು, ಬ್ಯಾಂಕ್ ಅವರ ಪರ್ಪಸ್ಗೋಸ್ಕರ ಅಲ್ಲ. ಮತ್ತು ಆ ಡೆಪಾಸಿಟ್ ಮಾಡಿರುವಂತಹ ಜನ ಯಾವಾಗಾದ್ರೂ ದುಡ್ಡು ಕೇಳಿದ್ರೆ ಅದು ಯಾವ ರೀತಿ ಕೇಳ್ತಾರೆ? ಡ್ರಾಫ್ಟ್ ಆಗಿರ್ಬೋದು, ಚೆಕ್ಸ್ ಆಗಿರ್ಬೋದು, ಮತ್ತು ಯಾವುದೇ ಅದರ್ ಮೀನಲ್ಲಿ ಅವ್ರಿಗೆ ಕೇಳಿದಾಗ ಆ ದುಡ್ಡನ್ನ ಕೊಡೋದು ಬ್ಯಾಂಕ್ ಅವರ ಜವಾಬ್ದಾರಿ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್ಸ್. ಬ್ಯಾಂಕ್ಸ್ play very significant role in economic development. Bank mobilizes savings of the public by offering attractive interest rates and help in the process of capital formation ಅಲ್ವಾ? ಸೊ ಬ್ಯಾಂಕ್ಸ್ ಅವರು ಹೇಳ್ತಾರೆ ಇಷ್ಟು ನೀವು ಡೆಪಾಸಿಟ್ ಮಾಡಿದ್ರೆ ಇಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅವರು ಅವ್ರ ದುಡ್ಡನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್, ಬ್ಯಾಂಕ್ಸ್ ಪ್ರೊವೈಡ್ ಕನ್ವಿನ್ಸ್ ವೇ ಆಫ್ ಪೇಮೆಂಟ್ ಥ್ರೂ ದಿ ಚೆಕ್ ಸಿಸ್ಟಮ್. ಸೊ ಯಾವಾಗ ಯಾರು ಕೊಡಬೇಕಾದ್ರೆ ಇಲ್ಲ ನಾವೇ ವಿಡ್ರಾ ಮಾಡಬೇಕಾದ್ರೆ ಚೆಕ್ಸ್ನ ಯೂಸ್ ಮಾಡಿ ದುಡ್ಡನ್ನ ತಗೋಬೋದು. ಬ್ಯಾಂಕ್ ಗಿವ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. ಬ್ಯಾಂಕ್ಸ್ ಗಿವ್ ಲೋನ್ಸ್ ಟು ದಿ ಬಾರೋವರ್ಸ್ ಅಟ್ ಪ್ರಿವೇಲಿಂಗ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ವಾ? ಸೊ ಯಾರಿಗ ದುಡ್ಡು ಬೇಕಂದರೆ ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ಗೆ ಕೊಡ್ತಾರೆ, ಮತ್ತು ಯಾರು FD ಇರ್ತಾರೋ ಅವ್ರಿಗೆ ಇಂಟ್ರೆಸ್ಟ್ನ ಜಾಸ್ತಿಯಾಗೂ ಸಹ ಅಲ್ಲಿ ಕೊಡ್ತಾರೆ. ದೇ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್. ಬ್ಯಾಂಕ್ ಆಲ್ಸೋ ಡಿಸ್ಕೌಂಟ್ ದಿ ಬಿಲ್ ಆಫ್ ಎಕ್ಸ್ಚೇಂಜ್. ಅದು ಅವಾಗಲೇ ಹೇಳಿದ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಯಾರ ಹತ್ರ ಆದರೂ ಹೇಳಿರ್ತೀವಿ ಒಂದು ಬಯ್ಯ ಬಂದ್ಬಿಟ್ಟು 1 lakh rupees ಆಫ್ ಗೂಡ್ಸ್ನ ತೊಗೊಂಡಿರ್ತಾರೆ, ತೊಗೊಂಬಿಟ್ಟು ಈ ಥರ ಬಿಲ್ ಬರ್ದು ಕೊಡ್ತಾರೆ. ನಾನಂತೂ 3 months ಅಥವಾ 5 months 6 months ಆದಮೇಲೆ ನಿಮಗೆ ನಾನು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಆದರೆ ಆ ಸೆಲ್ಲರ್ಗೆ ಇಮಿಡಿಯೇಟ್ ಮನಿ ಬೇಕಾಗುತ್ತೆ. ಆ ಪೇಪರ್ ಏನು ಕೊಟ್ಟಿರ್ತಾರೋ ಅದನ್ನು ತೊಗೊಂಡೋಗ್ಬಿಟ್ಟು ಬ್ಯಾಂಕ್ಗೆ ಕೊಟ್ಟರೆ ಬ್ಯಾಂಕ್ ಅವರು ಡಿಸ್ಕೌಂಟ್ ಮಾಡಿ ಸೆಲ್ಲರ್ಗೆ ಅಮೌಂಟ್ನ ಕೊಡ್ತಾರೆ. ಆಮೇಲೆ ಬಯ್ಯೇ ಬಂದ್ಬಿಟ್ಟು ಆ ಬ್ಯಾಂಕ್ ಅವ್ರಿಗೆ ದುಡ್ಡನ್ನ ಕೊಡಬೇಕಾಗತ್ತೆ. ಸೊ ಅದನ್ನೇನು ಕರಿತೀವಿ? ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಮತ್ತು ಬ್ಯಾಂಕ್ಸ್ ಅವ್ರ ಅಗ್ರಿಕಲ್ಚರ್ ಇಂಡಸ್ಟ್ರಿಗೂ ಸಹ ತುಂಬ ಹೆಲ್ಪ್ ಮಾಡ್ತಾರೆ. ದೇ ಆಲ್ಸೋ ಆಫರ್ ಡಿಮ್ಯಾಂಡ್ ಡ್ರಾಫ್ಟ್ಸ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್. ದ ಬ್ಯಾಂಕ್ ಆಲ್ಸೋ ಇನ್ವೆಸ್ಟ್ ದ ಫಂಡ್ ಆನ್ ಸೆಕ್ಯೂರಿಟೀಸ್. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಆಲ್ರೆಡಿ ಓದ್ಬಿಟ್ಟಿದ್ರೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಒಂದ್ಸತಿ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಂಕ್ ಅವರು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಓವರ್ ಆಲ್ ಬ್ಯಾಂಕ್ಸು ತುಂಬ ಒಳ್ಳೆ ರೋಲ್ನ ಕ್ರೆಡಿಟ್ ಕ್ರಿಯೇಷನಲ್ಲಿ ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ ಯಾವ ರೀತಿ ಬ್ಯಾಂಕ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಬ್ಯಾಂಕ್ಸ್, ಈಚ್ ಟೈಪ್ ಯೂಶಲಿ ಸ್ಪೆಷಲೈಸ್ಡ್ ಇನ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಬಿಸ್ನೆಸ್. ಅಂದರೆ ಒಂದೊಂದು ಬ್ಯಾಂಕು ಸಹ ಒಂದೊಂದು ಪರ್ಪಸ್ಗೋಸ್ಕರ ಎಸ್ಟಾಬ್ಲಿಷ್ ಆಗಿದೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಬ್ಯಾಂಕ್ಸ್. ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಕ್ಯಾಟರ್ ಟು ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್ ಫಾರ್ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಏನಕ್ಕೋಸ್ಕರ ಮೇನು ಎಸ್ಟಾಬ್ಲಿಷ್ ಆಗಿರೋದಂದರೆ ಇಂಡಸ್ಟ್ರೀಸ್ಗೆ ಕಡಿಮೆ ಸಮಯ ಮತ್ತು ಅಧಿಕ ಸಮಯದ ಲೋನ್ಸ್ ಕೊಡೋಕ್ಕೋಸ್ಕರ. ದ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಲೆಂಡ್ ಮನಿ ಫಾರ್ ಲಾಂಗ್ ಪೀರಿಯಡ್ಸ್ ಆ್ಯಂಡ್ ಪ್ರೊವೈಡ್ ಫಿಕ್ಸ್ಡ್ ಕ್ಯಾಪಿಟಲ್ ಟು ದಿ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್. ಸೊ ದೊಡ್ಡ ದೊಡ್ಡ ಇಂಡಸ್ಟ್ರೀಸಲ್ಲಿ ಏನಾಗುತ್ತೆ,
ಅವ್ರಿಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕಾಗುತ್ತೆ ಅಲ್ವಾ, ಮಿಷಿನ್ಸ್ ತೊಗೊಳಕ್ಕಾಗಿರ್ಬೋದು ಅಲ್ವಾ, ಅಥವಾ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಬೇಕಾದಾಗ ಅಲ್ಲಿ ಅವರು ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ಗೆ ಹೋಗ್ತಾರೆ. ಸೊ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಯಾವ್ಯಾವ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್, ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ವೇರಿಯಸ್ ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ಸ್. ಇದೆಲ್ಲ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸ್ಚೇಂಜ್ ಬ್ಯಾಂಕ್ಸ್. ದೀಸ್ ಬ್ಯಾಂಕ್ಸ್ ಫೈನಾನ್ಸ್ ಟು ಫಾರಿನ್ ಟ್ರೇಡ್ ಆಫ್ ಎ ಕಂಟ್ರಿ ಆ್ಯಂಡ್ ಡೀಲ್ ಇನ್ ಫಾರಿನ್ ಕರೆನ್ಸಿ. ಸೊ ಇಲ್ಲಿ ಎಕ್ಸ್ಚೇಂಜ್ ಬ್ಯಾಂಕ್ ಅಂದರೆ ಈಗ ನಾವು ಇಂಡಿಯಾಯಿಂದ ಒಂದು 10 lakh rupees ಆಫ್ ಗೂಡ್ಸ್ನ ಬೇರೆ ಕಂಟ್ರಿಗೆ ನಾವು ಕಳಿಸಿರ್ತೀವಿ. ಬಟ್ ಅವರು ನಮ್ಮ ರುಪೀಸಲ್ಲಿ ಅವರು ಕ್ಯಾಶ್ನ ಪೇ ಮಾಡ್ತಾರಾ? ಇಲ್ಲ. ಸೊ ಅವರ ಡಾಲರ್ ಅಥವಾ ಅವರ ಊರಲ್ಲಿ ಯಾವ ಕರೆನ್ಸಿ ಇದೆಯೋ ಅದರಲ್ಲಿ ಅವ್ರು ಪೇ ಮಾಡ್ತಾರೆ. ಸೊ ಅದೇ ದುಡ್ಡನ್ನ ತೊಗೊಂಬಂದು ನಾವು ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಬ್ಯಾಂಕಲ್ಲಿ ಕೊಟ್ಟರೆ ಅವರು ನಮ್ಮ ರುಪೀಸ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಅದೊಂದು ಎಕ್ಸ್ಚೇಂಜ್ ಬ್ಯಾಂಕ್. ದ ಮೇನ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ ಹಿಯರ್ ಇಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ದ ಮೇನ್ ಫಂಕ್ಷನ್ ಇಸ್ ಟು ಡಿಸ್ಕೌಂಟ್ ಆ್ಯಂಡ್ ಅಕ್ಸೆಪ್ಟ್ ದ ಕಲೆಕ್ಟ್ ಫಾರಿನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಬಿಲ್ ಆಫ್ ಎಕ್ಸ್ಚೇಂಜ್ ಅವಾಗಲೇ ಎಕ್ಸ್ಪ್ಲೇನ್ ಮಾಡತ್ತಲ್ಲ, ಸೊ ಅದೇ. ಸೊ ಅದ್ರ ಇವರ ಮೇನ್ ಫಂಕ್ಷನ್. ದೇ ಆಲ್ಸೋ ಕ್ಯಾರಿ ಆನ್ ಆರ್ಡಿನರಿ ಬ್ಯಾಂಕಿಂಗ್ ಬಿಸ್ನೆಸ್ ಬಟ್ ದೇರ್ ಶೇರ್ ಈಸ್ ಲೆಸ್. ಆರ್ಡಿನರಿ ಬ್ಯಾಂಕಿಂಗ್ ಮಾಡ್ತಾರೆ ಬಟ್ ನಾರ್ಮಲ್ ಬ್ಯಾಂಕ್ ರೀತಿ ಮಾಡಲ್ಲ, ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್. ದೀಸ್ ಬ್ಯಾಂಕ್ಸ್ ಎಂಕರೇಜ್ ಸೇವಿಂಗ್ಸ್ ಹ್ಯಾಬಿಟ್ ಈವನ್ ಅಮಾಂಗ್ ದಿ ಲೆಸ್ ಇನ್ಕಮ್. ದೇ ಆರ್ ಕನ್ಸರ್ನ್ ವಿತ್ ಮೊಬಿಲೈಸೇಷನ್ ಆಫ್ ಸ್ಮಾಲ್ ಸೇವಿಂಗ್ಸ್ ಆಫ್ ದಿ ಇಂಡಿವಿಜುವಲ್ಸ್. ಅಂದರೆ ನಾರ್ಮಲ್ ಬ್ಯಾಂಕ್ಸ್ ಇರುತ್ತಲ್ಲ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕಸ್ಟಮರ್ಗೆ ಅಟ್ರಾಕ್ಟ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ನಿಮ್ಮ ಇನ್ಕಮ್ನ ಸೇವ್ ಮಾಡಿ, ನಿಮಗೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ. ದೇ ಆರ್ ಫೌಂಡ್ ಇನ್ ಅಮೇರಿಕನ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್. ಇನ್ ಇಂಡಿಯಾ ಸೇವಿಂಗ್ ಬ್ಯಾಂಕ್ ಬಿಸ್ನೆಸ್ ಈಸ್ ಪರ್ಫಾರ್ಮ್ ಬೈ ಪೋಸ್ಟ್ ಆಫೀಸಸ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಹೇಳೋದಲ್ವಾ. ಸೊ ಪೋಸ್ಟ್ ಆಫೀಸಲ್ಲೂ ಡೆಪಾಸಿಟ್ ಮಾಡೋದು ನೋಡಿದ್ದೀವಿ, ನಾರ್ಮಲ್ ಬ್ಯಾಂಕ್ಸಲ್ಲೂ ಡೆಪಾಸಿಟ್ ಮಾಡ್ತಾರೆ. ಬಟ್ ಈ ರೀತಿ ಸೇವಿಂಗ್ಸ್ ಬ್ಯಾಂಕ್ ನಾವೆಲ್ಲಿ ನೋಡ್ತೀವಿ ಅಂದರೆ ಯುರೋಪಿಯನ್ ಮತ್ತು ಅಮೇರಿಕನ್ ಕಂಟ್ರೀಸ್ನಲ್ಲಿ. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್. Cooperative banks run on the principle of cooperation. They are registered under the Cooperative Societies Act. So cooperative banks ನೋಡು Cooperative Societies Act ಕಡೆ ಅದು ಎಸ್ಟಾಬ್ಲಿಷ್ ಆಗಿರುತ್ತೆ ಅಥವಾ ರಿಜಿಸ್ಟರ್ ಆಗಿರುತ್ತೆ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಬಂದ್ಬಿಟ್ಟು ಅವರ ಮೆಂಬರ್ಸ್ಗೆ ಮಾತ್ರ ಇರುತ್ತೆ. ಅವರು ಸಹ ದುಡ್ಡನ್ನ ಅಕ್ಸೆಪ್ಟ್ ಮಾಡಿಕೊಂಡು ಬೇರೆಯವ್ರಿಗೆ ಲೋನ್ಸ್ನ ಸಹ ರೀಸನಬಲ್ ಇಂಟ್ರೆಸ್ಟ್ ರೇಟಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಲ್ಯಾಂಡ್ ಮಾರ್ಟಿಗೇಜ್ ಬ್ಯಾಂಕ್ಸ್. They are also cooperative banks. They give long-term loans to agriculture to carry out permanent improvement of land such as drainage, irrigation, farm building and so on. They are also called as land development banks. So ಇವ್ರು ಏನು ಮಾಡ್ತಂದರೆ ರೈತರ ಹತ್ರ ಆ ಲ್ಯಾಂಡ್ನ ಅಡ ಇಟ್ಟಿಸ್ಕೋತಾರೆ, ಓಕೆನಾ. ಸೊ ಅದರ ಲ್ಯಾಂಡ್ ಆಧಾರದ ಮೇಲೆ ಅವರು ಬ್ಯಾಂಕವರು ದುಡ್ಡನ್ನ ಕೊಡ್ತಾರೆ. ಸೊ ಆ ದುಡ್ಡನ್ನ ಫಾರ್ಮರ್ಸ್ ಏನಕ್ಕೆ ಯೂಸ್ ಮಾಡ್ಕೊತಾರೆ ಅಂದರೆ ಡ್ರೈನೇಜ್ಗಾಗಿರ್ಬೋದು, ಇರಿಗೇಷನ್ ಪರ್ಪಸ್ಗೆ ಮತ್ತು ಲ್ಯಾಂಡ್ನ ಡೆವಲಪ್ ಮಾಡೋಕ್ಕೋಸ್ಕರ ಅವರು ಅದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದೆಲ್ಲ ಇವಾಗ ಏನಾಯಿತು ಅಂದರೆ ಯಾವ ರೀತಿ ಬ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಈ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಯಾವ ರೀತಿ ಡೆಪಾಸಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಡೆಪಾಸಿಟ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಕಲೆಕ್ಟಿಂಗ್ ಡೆಪಾಸಿಟ್ಸ್ ಆರ್ ದಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ದುಡ್ಡನ್ನ ಡೆಪಾಸಿಟ್ ಮಾಡ್ಕೊಳ್ಳೋದ್ರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ದ ಮೇನ್ ಟೈಪ್ ಆಫ್ ಡೆಪಾಸಿಟ್ಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಕಲೆಕ್ಟ್ ಆರ್ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಡೆಪಾಸಿಟ್, ಫಿಕ್ಸ್ಡ್ ಆರ್ ಟರ್ಮ್ ಡೆಪಾಸಿಟ್. ಸೊ 1 by 1 ಕೊಟ್ಟಿದ್ದಾರೆ, ನೋಡೋಣ ಏನಪ್ಪ ಅಂತಂತ. ಕರೆಂಟ್ ಅಕೌಂಟ್ ಡೆಪಾಸಿಟ್. ಕರೆಂಟ್ ಅಕೌಂಟ್ಸ್ ಆರ್ ಜನರಲಿ ಓಪನ್ ಬೈ ದಿ ಬಿಸ್ನೆಸ್ ಫಾರ್ಮ್, ಟ್ರೇಡರ್ಸ್ ಆ್ಯಂಡ್ ಪಬ್ಲಿಕ್ ಅಥಾರಿಟೀಸ್. ಸೊ ಇವಾಗ ಕರೆಂಟ್ ಅಕೌಂಟ್ನ ಕಾಮನ್ ಪೀಪಲ್ ಯಾರು ಓಪನ್ ಮಾಡೋಕ್ಕಾಗಲ್ಲ, ಓನ್ಲಿ ಬಿಸ್ನೆಸ್ ಪೀಪಲ್ಲು ಮತ್ತು ಟ್ರೇಡರ್ಸು ಆ ರೀತಿ ಅದು ಪಬ್ಲಿಕ್ ಅಥಾರಿಟೀಸ್ ಇದ್ರೆ ಮಾತ್ರ ಅವರು ಓಪನ್ ಮಾಡೋಕ್ಕೆ ಸಾಧ್ಯ. ದೇ ಆರ್ ಓಪನ್ ಫಾರ್ ದಿ ಕನ್ವೀನಿಯನ್ಸ್ ಆಫ್ ಮೇಕಿಂಗ್ ಪೇಮೆಂಟ್ ಬೈ ಚೆಕ್ಸ್ ರಾದರ್ ದೆನ್ ಅರ್ನಿಂಗ್ ದಿ ಇಂಟ್ರೆಸ್ಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಪರ್ಪಸ್ ಯಾವುದೂ ಇರಲ್ಲ, ಡೆಪಾಸಿಟ್ ಮಾಡೋದಾಗಲಿ ಏನೇ ಇರಲ್ಲ, ಜಸ್ಟ್ ಆ ಟ್ರಾನ್ಸಾಕ್ಷನ್ ಆಗ್ತಾನೆ ಇರಬೇಕು. ಸೊ ಬಿಸ್ನೆಸ್ಸಲ್ಲೇ ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತಲ್ವ. ಸೊ ಅಲ್ಲಿ ಅಕೌಂಟ್ ಮುಖಾಂತರ ಅದಕ್ಕಿಂತ ಅಲ್ಲಿ ಏನು ಅಕೌಂಟ್ ಓಪನ್ ಮಾಡ್ತಾರೆ, ಕರೆಂಟ್ ಅಕೌಂಟ್ನ ಓಪನ್ ಮಾಡ್ತಾರೆ. ದ ಕರೆಂಟ್ ಅಕೌಂಟ್ ಇಸ್ ಹೆಲ್ಪ್ ಇನ್ ಫ್ರೀಕ್ವೆಂಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆ್ಯಸ್ ಎ ರೀಪೇಬಲ್ ಆನ್ ಡಿಮ್ಯಾಂಡ್. ಸೊ ಇಲ್ಲಿ ಯಾವಾಗ ಅಕೌಂಟ್ ಹೋಲ್ಡರ್ ದುಡ್ಡು ಬೇಕು ಅಂತ ಹೇಳಿದಾಗ ಸೊ ಅದನ್ನು ಬ್ಯಾಂಕವರು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸೇವಿಂಗ್ಸ್
deposit. Saving deposit are opened by the customers to save the part of their current income. The customer can withdraw their money from their accounts when they are require it. ಸೊ ಇದು ಕಸ್ಟಮರ್ಸ್ಗೆ ಒಂದು ಸೇವಿಂಗ್ ಹ್ಯಾಬಿಟ್ ಆಗಲಿ ಅಂತ ಹೇಳ್ಬಿಟ್ಟು ಓಪನ್ ಮಾಡೋಂಥ ಅಕೌಂಟು. ಸೊ ಸ್ವಲ್ಪ ದುಡ್ಡು ಸೇವ್ ಆದಮೇಲೆ ಕಸ್ಟಮರ್ಗೆ ಇಲ್ಲಪ್ಪ ನನ್ನ ಅಕೌಂಟ್ ದುಡ್ಡು ಬೇಕು ಅಂದಾಗ ಅವರು ವಿಡ್ರಾ ಸಹ ಮಾಡ್ಕೋಬೋದು. ದ ಬ್ಯಾಂಕ್ ಆಲ್ಸೋ ಕೀಪ್ಸ್ ಅ ಸ್ಮಾಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಟು ದ ಮನಿ ಇನ್ ಸೇವಿಂಗ್ಸ್ ಅಕೌಂಟ್. ಸೊ ಇಲ್ಲಿ ಸೇವಿಂಗ್ಸ್ ಅಕೌಂಟ್ಸಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ ಅದಕ್ಕೆ ಬ್ಯಾಂಕ್ ಅವರು ಸ್ವಲ್ಪ ಇಂಟ್ರೆಸ್ಟ್ನ ಪೇ ಮಾಡ್ತಾರೆ. ನೆಕ್ಸ್ಟ್, ಫಿಕ್ಸ್ಡ್ ಡೆಪಾಸಿಟ್. ಫಿಕ್ಸ್ಡ್ ಅಕೌಂಟ್ಸ್ ಆರ್ ಮೀನ್ ಫಾರ್ ಇನ್ವೆಸ್ಟರ್ಸ್ ಹೂ ವಾಂಟ್ ದೇರ್ ಪ್ರಿನ್ಸಿಪಲ್ ಟು ಬಿ ಸೇಫ್ ಆ್ಯಂಡ್ ಈಲ್ಡ್ ದೆಮ್ ಫಿಕ್ಸ್ಡ್ ಈಲ್ಡ್ಸ್. ಅಂದರೆ ನಿಮ್ಮ ಹತ್ರ ಒಂದು 5 lakhs 10 lakhs ಇಲ್ಲ 1 lakh rupees ಇದೆ, FD ಮಾಡಿರ್ತೀರ ಅಂದರೆ ಇಡ್ಬೋದು. ಅದಕ್ಕೆ ಒಂದು 3 ವರ್ಷ 5 ವರ್ಷ ಅಂತ ಇಟ್ಟಾಗ ಫಿಕ್ಸ್ಡ್ ಅಮೌಂಟ್ ಆಫ್ ರೇಟ್ ಇಂಟ್ರೆಸ್ಟು ನಿಮ್ಮ ಅಕೌಂಟ್ಗೆ ಬರ್ತಾ ಇರುತ್ತೆ. ದ ಫಿಕ್ಸ್ಡ್ ಡೆಪಾಸಿಟ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಟರ್ಮ್ ಡೆಪಾಸಿಟ್. ನಾರ್ಮಲ್ ದೇ ಆರ್ ಫಿಕ್ಸ್ಡ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್. ಹೇಳಿದ್ನಲ್ಲ 1 year 3 year 5 years ಒಂದು ಫಿಕ್ಸೆಡ್ ಪೀರಿಯಡ್ ಅಂತ ನೀವು ದುಡ್ಡನ್ನ ಸೇವ್ ಮಾಡ್ತಿರ್ತೀರ. ಸೊ ಇದರ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ನಿಮ್ಗೆ ಯಾವುದೇ ವಿಡಿಯೋ ಸಿಗದೇ ಇದ್ರೂ ಲೆಸನ್ದು ದಯವಿಟ್ಟು ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.